ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ನರಸಿಂಹಮೂರ್ತಿ. ಈ ದಿನ ನಮ್ಮ ಸುಮನ್ ಟಿವಿಯ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಈಗ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಸಿಕೊಡುವಂತಹ ಹಾಗೂ ನ್ಯೂಮರಿಕಲ್ ಆಗಿ ಒಬ್ಬ ವ್ಯಕ್ತಿಯ ಭವಿಷ್ಯನ ಹೇಗೆ ರೂಪಿಸಿಕೊಳ್ಳಬಹುದು ಎನ್ನುವಂತ ವಿಷಯವನ್ನು ನಮ್ಮ ಮುಂದೆ ತಿಳಿಸಿಕೊಡೋದಕ್ಕಾಗಿ ಚಂದನಶ್ರೀ ಮೇಡಮ್ ಇದ್ದಾರೆ. ಅವರನ್ನು ತುಂಬ ಹೃದಯವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ಥ್ಯಾಂಕ್ ಯು. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಮೇಡಮ್, ಈಗ ಸಾಮಾನ್ಯವಾಗಿ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಿಕಲ್ ಆಗಿ ಸಂಖ್ಯಾಶಾಸ್ತ್ರ ಅಂದ್ರೆ ಏನು? ಸಂಖ್ಯಾಶಾಸ್ತ್ರ ಅಂದ್ರೆ ನಂಬರ್ಸ್ ನ ಬಿಲೀವ್ ಮಾಡ್ಬೇಕು ಸರ್. ಮೊದಲು ನಂಬರ್ಸ್ ಇಂದ ನಿಮ್ಮ ಭವಿಷ್ಯತ್ ಹೇಗಿರುತ್ತೆ ಅಂತ ಈಸಿಯಾಗಿ ನಾವು ನೋಡ್ಬೋದು. ಹೇಗೆ ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ತಗೊಂಡ್ರೆ ಆ ಡೇಟ್ ಆಫ್ ಬರ್ತ್ ಪ್ರಕಾರನೇ ಹೀಗೆ ಇರುತ್ತೆ, ಆ ವ್ಯಕ್ತಿತ್ವ ಹೇಗಿರುತ್ತೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಅವರು ಒಂದು ಯೂಸ್ ಮಾಡ್ಬೇಕು ಕಲರ್ಸ್ ಎಲ್ಲವನ್ನು ನಾವು ನಿಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇರುತ್ತೆ ಆ ಭವಿಷ್ಯನ ನಾವು ಹೇಳ್ಬೋದು. ಹಾಗಾದ್ರೆ ಈಗ ನಾವು ಈ ಒಂದು ಆಧುನಿಕ ಜಗತ್ತಿನಲ್ಲೂ ಸತ ಈ ಒಂದು ಸಂಖ್ಯಾಶಾಸ್ತ್ರವನ್ನ ನಂಬೇಕಾ ಬೇಡವಾ ಅನ್ನುವಂತಹ ಅನುಮಾನಗಳು ನಮ್ಗೆ ಸಾಕಷ್ಟು. ಅದ್ರ ಬಗ್ಗೆ ನೀವು ತುಂಬಾ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ. ಸೊ ಒಬ್ಬ ವ್ಯಕ್ತಿ ನ್ಯೂಮರಾಲಜಿನ ನಂಬಿದಾಗ ಏನಾಗುತ್ತೆ ಅಂದ್ರೆ ನೋಡಿ, ನಂಬರ್ಸ್ ರೂಲ್ಸ್ ದ ವರ್ಲ್ಡ್, ನಂಬರ್ಸ್ ರೂಲ್ಸ್ ದ ಯೂನಿವರ್ಸ್. ಅಂದ್ರೆ ವಿಶ್ವವನ್ನೇ ಆಳುವ ಒಂದು ನಂಬರ್ಸ್, ಸಂಖ್ಯೆಗಳ ತುಂಬಾ ಒಂದು ಮನುಷ್ಯನಿಗೆ ಮತ್ತೆ ಯೂನಿವರ್ಸ್ಗೆ ಆ ನಂಬರ್ಸ್ಗೆ ಒಂದು ಗಟ್ಟಿ ಒಂದು ಸಂಬಂಧ ಇದೆ. ಹೇಗೆ ಅಂದ್ರೆ ಇವಾಗ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಯಾವಾಗ ಹುಟ್ಟಿದೀರಾ ಸರ್ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಅಕ್ಷರಗಳಲ್ಲಿ ಹೇಳ್ತೀರಾ? ಇಲ್ಲ, ನಂಬರ್ಸ್ ಅಲ್ಲೇ ಹೇಳ್ತೀನಿ. ನಂಬರ್ಸ್ ಅಲ್ಲೇ ಹೇಳ್ತೀರಾ. ಡೇಟ್ ಆಫ್ ಬರ್ತ್ ನಂಬರ್ ಅಲ್ಲೇ ಇದೆ. ಮತ್ತೆ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ಏನ್ ಸರ್ ಅಂದ್ರೆ ಅದು ನಂಬರ್ ಅಲ್ಲೇ ಇರುತ್ತಲ್ವಾ. ಸೊ ಅಂಡ್ ಮಕ್ಳು ಡೇಟ್ ಆಫ್ ಬರ್ತ್ ಅಂಡ್ ನಿಮ್ ಮ್ಯಾರೇಜ್ ಆನಿವರ್ಸರಿ, ಬರ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಈವನ್ ಡೆತ್ ಡೇ ಕೂಡ ನಾವು ಯಾರಾದ್ರೂ ಯಾವ ಡೇಟ್ ಅಲ್ಲಿ ಮರಣ ಹೊಂದಿದ್ದಾರೆ ಅಂದ್ರೆ ಸಹ ನಾವು ನಂಬರ್ ಅಲ್ಲೇ ಹೇಳ್ಬೇಕು. ಅಂದ್ರೆ ಮುಖ್ಯವಾಗಿ ಬೆಳಗ್ಗೆ ಎದ್ದ ಕೂಡ ನಾವು ನೋಡುವಂತದ್ದು ಯಾವ್ದು? ಟೈಮ್. ಸೊ ಆ ಟೈಮ್ ಎಷ್ಟು ಇದೆ, ಆ ಟೈಮ್ ಏನು ಅಂತ ಹೇಳಿದಾಗ ಅಕ್ಷರಗಳಲ್ಲಿ ಹೇಳಕ್ ಆಗತ್ತ ಸರ್? ಏನ್ದಲ್ಲಿ ಹೇಳ್ತೀರಾ? ನಂಬರ್ಸ್ ಅಲ್ಲೇ ಹೇಳ್ತೀವಿ. ಸೊ ಕ್ಲಾಕ್ ಅಲ್ಲಿ ಇರೋದು ಕೂಡ ನಂಬರ್ಸ್. ಅಂದ್ರೆ ನಂಬರ್ಸ್ ಅನ್ನೋದೇ ಪ್ರತಿಯೊಂದಕ್ಕೂ ಅನ್ವಯಿಸುತ್ತೆ. ಈ ನಂಬರ್ಸೇ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ರೂಲ್ ಮಾಡುತ್ತೆ ಮನುಷ್ಯನಲ್ಲಿ. ಅಂಡ್ ಮುಖ್ಯವಾಗಿ ಈ ಸಂಖ್ಯೆಗಳಲ್ಲೇ ನಮ್ಮ ಒಂದು ಯೂನಿವರ್ಸ್ಗೆ ಒಂದು ಕೋಡ್ ಇರುತ್ತೆ. ಇವಾಗ ನಿಮ್ಮ ಹೆಸರು ಏನಂತ? ನರಸಿಂಹಮೂರ್ತಿ ಅಂತ. ಸೊ ನರಸಿಂಹಮೂರ್ತಿ ಅವರ ಅಂತ ಕರೆದಾಗ ನಾವು ಹಲೋ ಅಂತ ರಿಯಾಕ್ಟ್ ಆಗ್ತೀರಾ. ಅದೇ ರೀತಿ ಯೂನಿವರ್ಸ್ ಅಂತ ನಾವು ಪ್ರಾರ್ಥನೆ ಮಾಡುವಾಗ ಯೂನಿವರ್ಸ್ ರಿಯಾಕ್ಟ್ ಆಗೋದು ಒಂದು ಕೋಡ್ ಇದೆ. ಅದು ಈಗಾಗ್ಲೇ ನಮ್ಗೆ ಸೈಂಟಿಸ್ಟ್ ನಿಕೋಲಾ ಟೆಸ್ಲಾ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಅದಕ್ಕೆ ಒಂದು ಕೋಡ್ ಇದೆ, ಸೀಕ್ರೆಟ್ ಕೋಡ್ ಯೂನಿವರ್ಸ್ಗೆ, ವಿಶ್ವಕ್ಕೆ. ಏನಪ್ಪಾ ಅಂದ್ರೆ 369 ಯೂನಿವರ್ಸಲ್ ಕೋಡ್ 369. ಈ 369 ಅಕ್ಷರಗಳಲ್ಲಿ ಇಲ್ಲ. 36 ಅನ್ನೋದು 9 ಅನ್ನೋದು ನಿಮ್ಗೆ ನಂಬರ್ಸ್ ಅಲ್ಲೇ ಇದೆ. ಸೊ ನಂಬರ್ಸ್ಗೂ ಯೂನಿವರ್ಸ್ಗೆ ತುಂಬಾ ಗಟ್ಟಿ ಬಾಂಡಿಂಗ್ ಇದೆ, ರಿಲೇಶನ್ ಇದೆ. ಹಾಗಾದಾಗ ನಿಮ್ಗೆ ನಂಬರ್ಸೇ ರೂಲ್ ಮಾಡುತ್ತೆ. ಇವಾಗ ಸಪೋಸ್ ಇವರು ಯೂಸ್ ಮಾಡೋ ವೆಹಿಕಲ್ ನಂಬರ್ ಅಲ್ಲೇ ಇರುತ್ತೆ. ವೆಹಿಕಲ್ ಫೋನ್ ನಂಬರ್ ಬೇಕಾ ಅಕ್ಷರಗಳಲ್ಲಿ ಇರತ್ತಾ? ಅಕ್ಷರಗಳು ಹೇಳ್ತೀರಾ ಆ ಈ ಊ ಅಂತ? ಇಲ್ಲ, ನಂಬರ್ಸ್ ಅಲ್ಲೇ ಇರತ್ತಲ್ವಾ. ಸೊ ನಂಬರ್ಸ್ ನಿಮ್ಮನ್ನ ನಡೆಸುತ್ತೆ, ನಿಮ್ ಜೀವನವನ್ನ ನಡೆಸೋದೇ ನಂಬರ್ಸ್. ಸೊ ಯಾವಾಗ ವ್ಯಕ್ತಿ ಒಂದು ಜೀವನವನ್ನ ಈ ನಂಬರ್ಸ್ ನ ಬಿಲೀವ್ ಮಾಡಿ, ನಂಬಿಕೆ ಇಟ್ಕೊಂಡು, ಟ್ರಸ್ಟ್ ಮಾಡಿ, ಹೇಗೆ ನಾವು ಇವಾಗ ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡೋಣ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು, ಯಾವ ರೀತಿ ಅವರು ಫಾಲೋ ಮಾಡ್ಬೇಕು ಅಂತ. ಸೊ ಆ ರೀತಿ ಅವರು ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತ ಜೀವನದಲ್ಲಿ ಒಂದು ವ್ಯಕ್ತಿ ಇವಾಗ ಇರುವ ಒಂದು ಸ್ಥಾನದಿಂದ ಉನ್ನತ ಒಂದು ಸ್ಥಾನಕ್ಕೆ ಸಕ್ಸಸ್ ನ ಪಡಿಬಹುದು. ನೇಮ್, ಫೇಮ್, ಕೀರ್ತಿ, ಪ್ರತಿಷ್ಠೆಗಳು, ದುಡ್ಡು, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಆ ವ್ಯಕ್ತಿ ಪಡಿಬಹುದು. ಈಗ ನಮ್ಗೆ ಒಂದು ಅನುಮಾನ, ಒಂದು ಡೌಟ್, ಒಂದು ಕ್ವಶನ್ ನಾವು ಈಗ ಸಂಖ್ಯಾಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನ್ ಸಂಬಂಧ? ಮತ್ತೆ ಸಂಖ್ಯಾಶಾಸ್ತ್ರದ ಹಿನ್ನೆಲೆಯಲ್ಲೇ ಜ್ಯೋತಿಷ್ಯ ಶಾಸ್ತ್ರ ಇದೆಯಾ ಅಥವಾ ಏನು? ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ? ಹೌದು, ಖಂಡಿತ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸಮುದ್ರ ಇದ್ದ ಹಾಗೆ, ತುಂಬಾ ದೊಡ್ಡ ಸಮುದ್ರ.
ಒಂದು ತಾಯಿಗೆ ಹೋಲಿಕೆ ಮಾಡ್ಬೋದು ಜ್ಯೋತಿಷ್ಯ ಶಾಸ್ತ್ರನ. ಆ ಜ್ಯೋತಿಷ್ಯ ಶಾಸ್ತ್ರದಿಂದ ಬಂದಿರುವಂತದ್ದೇ ಈ ನ್ಯೂಮರಾಲಜಿ ಆಗಿರ್ಬೋದು, ಪಾಮಿಸ್ಟ್ರಿ ಆಗಿರ್ಬೋದು, ಫೇಸ್ ರೀಡಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ಫೇಸ್ ರೀಡಿಂಗ್ ಆಗಿರ್ಬೋದು, ಮತ್ತೆ ಇನ್ನು ಕೆಲವೊಂದು ಶಾಸ್ತ್ರಗಳಿದೆ ನಾವು ನೋಡ್ತೀವಿ, ಇದು ಹವಡೆ ಹಾಕ್ತಾರೆ, ಹಲವಾರು ಶಾಸ್ತ್ರಗಳಿದೆ. ಅದೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪಾರ್ಟ್ಸ್. ಅಂದ್ರೆ ಮಕ್ಕಳು, ತಾಯಿ ಆದ್ರೆ ಇವರೆಲ್ಲ ಮಕ್ಕಳು ಅಂತ. ಈಗ ಏನಾಗಿದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯಕ್ಕೆ ಸ್ವಲ್ಪ ಏಜ್ ಆಯ್ತು ಅಂದ್ರೆ, ಇವಾಗ ಮದರ್ ಅಂದ್ರೆ ಓಲ್ಡ್ ಏಜ್ ಆಗ್ತಾ ಇರುತ್ತೆ, ಅವರು ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಸೊ ಇವಾಗ ಜ್ಯೋತಿಷ್ಯಗಿಂತ ನ್ಯೂಮರಾಲಜಿ ಅನ್ನೋದು ತುಂಬಾನೇ ಮನುಷ್ಯರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಫಾಲೋ ಮಾಡ್ತಾ ಇದ್ದಾರೆ ತುಂಬಾ ಜನ ಈಗ. ಮತ್ತೆ ನ್ಯೂಮರಾಲಜಿ ಕಡೆಗೆ ರುಚಿ ತೋರಿಸ್ತಾ ಇದ್ದಾರೆ. ಈಗ ನ್ಯೂಮರಾಲಜಿಯನ್ನ ಈ ಸಮಾಜ, ಆಧುನಿಕ ಜಗತ್ತಿನಲ್ಲಿ ಜನ ನಂಬಬೇಕಾ, ನಂಬಾರ್ದ? ನಂಬಲೇಬೇಕು ಸರ್. ನಮ್ದಾಗ ಮಾತ್ರನೇ ಇವರು ಇವಾಗ ನೀವು ಒಂದು ಗೋಲ್ ಇಟ್ಕೊಂಡಿರ್ತೀರ, ಅಥವಾ ಏನೋ ಒಂದು ತಗೋಬೇಕು, ಅಥವಾ ಈ ಒಂದು ನಿಮ್ಮ ಒಂದು ಮೀಡಿಯಾ ರಂಗದಲ್ಲಿ ಒಂದು ಸ್ಟೇಜ್ಗೆ ಹೋಗ್ಬೇಕು ಅಂತ ನೀವು ಇಟ್ಕೊಂಡಿರ್ತೀರಾ ಅನ್ಕೊಳ್ಳಿ. ಆಗ ಏನು ಸಹಾಯ ಮಾಡತ್ತೆ ಅಂದ್ರೆ, ಈ ನ್ಯೂಮರಾಲಜಿನ ನಂಬಿ, ಅಂದ್ರೆ ನಂಬರ್ಸ್ ನಂಬಿ, ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮನ್ನ ಆ ಸ್ಥಾನಕ್ಕೆ ಕರ್ಕೊಂಡೋಗಿರುತ್ತೆ. ಯಾವಾಗ ನೀವು ನಂಬದಾಗ ಮಾತ್ರನೇ. ನ್ಯೂಮರಾಲಜಿ ಜಸ್ಟ್ ಕೆಲವರು ನೋಡ್ತಾರ, ಈ ತರ ಟಿವಿ ಚಾನೆಲ್ಸ್ ಅಲ್ಲಿ ಯಾವ್ದೋ ಬರ್ತಾ ಇರುತ್ತೆ, ಏನೋ ಹೇಳ್ತಾ ಇರ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಾರನ್ನ ಬಿಲೀವ್ ಮಾಡ್ಬೇಕು, ಯಾರನ್ನ ಬಿಲೀವ್ ಮಾಡಬಾರ್ದು ಅನ್ನೋದು ಕೂಡ ಈಗ ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇದೆ. ನಾನ್ ಹೇಳೋದು ನಿಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ಏನಪ್ಪಾ ಅಂದ್ರೆ, ನ್ಯೂಮರಾಲಜಿ ಆಗಿರ್ಬೋದು, ಆಸ್ಟ್ರಾಲಜಿ ಆಗಿರ್ಬೋದು, ಎಲ್ಲ ಅಕಲ್ಟ್ ಸೈನ್ಸ್. ಇದು ಕಂಪ್ಲೀಟ್ ವಿಜ್ಞಾನ. ಹಳೆ ಕಾಲ ವೇದ ಪುರಾಣಗಳಿಂದ ನಮ್ಮ ಒಂದು ಸೈಂಟಿಸ್ಟ್ ಆಗಿರ್ಬೋದು, ಈ ಸೈಕಾಲಜಿ ಆಗಿರ್ಬೋದು, ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂಡೆ ಬಂದಿದ್ದಾರೆ. ಫಾದರ್ ಆಫ್ ನ್ಯೂಮರಾಲಜಿ ಕಪಿಲ ಮಹರ್ಷಿ ಅಂತ ಐತೆ. ಸೊ ಅವರು ಫೈಂಡ್ ಔಟ್ ಮಾಡಿ, ಮತ್ತೆ ಕೀರೋ ಅವರೆಲ್ಲ ಬುಕ್ಸೇ ಬರ್ದಿದ್ದಾರೆ ಸಂಖ್ಯಾಶಾಸ್ತ್ರ ಬಗ್ಗೆ. ತುಂಬಾ ಅನುಭವ ಪೂರ್ವಕವಾಗಿ ಇದೆ, ಇದು ಸತ್ಯ ಇದೆ. ಯಾವಾಗ ನೀವು ಮನಸ್ಪೂರ್ವಕವಾಗಿ ನಂಬದಾಗ ಮಾತ್ರನೇ ಅದು ನಿಮ್ಮನ್ನ ಆ ಮಟ್ಟಕ್ಕೆ ಸೇರಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಇಲ್ವಾ ಜಸ್ಟ್ ಇವತ್ ಮಾಡಿದ್ವಿ, ಫಾಲೋ ಮಾಡಿದ್ವಿ, ಮತ್ತೆ ಅದಾಗ್ಲಿಲ್ಲ, ಇದ್ ಮಾಡ್ಲಿಲ್ಲ ಅಂದ್ರೆ ಅದಾಗೋದಿಲ್ಲ. ಕಂಪ್ಲೀಟ್ ಆಗಿ ನೀವು ಅದನ್ನ ನಂಬರ್ಸ್ ನ ಇಟ್ಕೋಬೇಕು, ಬಿಲೀವ್ ಮಾಡ್ಬೇಕು. ಆಗ ಮಾತ್ರನೇ ನಿಮ್ಮನ್ನ ಆ ಸ್ಥಾನಕ್ಕೆ ಕರ್ಕೊಂಡೋಗಿ ಆ ನಂಬರ್ಸ್ ಕೂರ್ಸುತ್ತೆ. ಮುಖ್ಯವಾಗಿ ನಮ್ಮ ಒಂದು ನ್ಯೂಮರಾಲಜಿಯಲ್ಲಿ ಪಂಚರತ್ನಗಳು, ಹೇಗೆ ಪಂಚಭೂತಗಳಿರುತ್ತೋ ವಿಶ್ವದಲ್ಲಿ, ಅದೇ ರೀತಿ ನ್ಯೂಮರಾಲಜಿ ಸಹ ಪಂಚರತ್ನಗಳು ಅಂತ ಇರುತ್ತೆ. ಆ ಪಂಚರತ್ನಗಳು ಅಂದ್ರೆ ಸ್ಟೋನ್ಸ್ ಅಲ್ಲ. ಸೊ ಸ್ಟೋನ್ಸ್ ಅಲ್ಲ, ನಾನು ಪಂಚಭೂತಗಳ ಸಾಕ್ಷಿಯಾಗಿ ನಮ್ಮ ನ್ಯೂಮರಾಲಜಿಯಲ್ಲಿ ನಮ್ಮ ಗುರುಗಳು ಕೊಟ್ಟಿರುವ ಒಂದು ಪಂಚರತ್ನಗಳು ಇದೆ. ಅದೇನಪ್ಪಾ ಅಂದ್ರೆ, ಫಸ್ಟ್ ನೇಮ್, ಹೆಸರು. ಯಾವುದೇ ವ್ಯಕ್ತಿ ಒಂದು ಸಕ್ಸಸ್ ಪಡಿಬೇಕು ಅಂದ್ರೆ ಅವರ ಒಂದು ನೇಮ್ ಇದೆಯಲ್ಲ, ಅದು ಪಕ್ಕ ಕರೆಕ್ಟ್ ಆಗಿ ಇರ್ಬೇಕು ಆಸ್ ಪರ್ ನ್ಯೂಮರಾಲಜಿ. ಫಸ್ಟ್ ರತ್ನ. ಸೆಕೆಂಡ್ ಬಂದು ನಿಮ್ಗೆ ಫೋನ್ ನಂಬರ್, ಆ ವ್ಯಕ್ತಿಯ ಫೋನ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಮೂರನೇದು ಬಂದು ಆ ವ್ಯಕ್ತಿಯ ವೆಹಿಕಲ್ ನಂಬರ್, ಅವ್ರು ಓಡಿಸೋ ವೆಹಿಕಲ್ ನಂಬರ್ಸ್ ಕರೆಕ್ಟ್ ಆಗಿರ್ಬೇಕು. ಮೂರನೇದು ಬ್ಯಾಂಕ್ ಅಕೌಂಟ್ ನಂಬರ್. ನಾಲ್ಕನೇದು ಬ್ಯಾಂಕ್ ಅಕೌಂಟ್ ನಂಬರ್. ಐದನೇದು ಬಂದು ಮ್ಯಾರೇಜ್ ಡೇಟ್, ಅಂದ್ರೆ ನೀವು ಮದುವೆ ಆಗಿರೋ ಒಂದು ದಿನಾಂಕ ಕರೆಕ್ಟ್ ಆಗಿರ್ಬೇಕು. ಸೊ ಈ 5 ರತ್ನಗಳನ್ನ ಯಾರಾದ್ರೆ ಅವ್ರ ಜೀವನದಲ್ಲಿ ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೋ, ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ, 100% ಸಕ್ಸಸ್ ನ ಸಾಧನೆ ಮಾಡ್ತೀರ ಮೇಡಮ್. ಈಗ ನಮ್ಮ ಹೆಸರನ್ನ ಆಗ್ಲಿ ಮತ್ತೆ ಫೋನ್ ನಂಬರ್ ನಾವ್ ಅನ್ಕೊಂಡಿದ್ದನ್ನ ತಗೊಬಹುದು, ಆದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ನಾವ್ ಅನ್ಕೊಂಡಿದ್ ನಂಬರ್ ನಮ್ಗೆ ಸಿಗಲ್ಲ. ಏನ್ ಮಾಡ್ಬೇಕು? ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಇವಾಗ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ಲೈಕ್ ಕೆಲವೊಂದು ಎಕ್ಸಾಂಪಲ್ HDFC ಬ್ಯಾಂಕ್ ಅಲ್ಲಿ VIP ಅಕೌಂಟ್ ಅಂತ ಇರುತ್ತೆ, ಮೈ ಚಾಯ್ಸ್ ಮೈ ಅಕೌಂಟ್ ಅಂತ. ಸೊ ಆಗ ಏನ್ ಮಾಡ್ತಾರೆ, ಈಗ ತುಂಬಾ ಜನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ನಮ್ಮ ಒಂದು ಕ್ಲೈಂಟ್ಸ್ ಇದ್ದಾರೆ. ಅವ್ರಿಗೆಲ್ಲ ಅವ್ರು ಕಾಲ್ ಮಾಡ್ತಾರೆ, ಈ ತರ ಅವ್ರದ್ದು ಡಿಸ್ಟ್ರಿಕ್ಟ್ ಕೋಡ್ ಇರತ್ತಲ್ಲ, ಸೊ ಆ ಬ್ಯಾಂಕ್ ಅಲ್ಲಿ ಏನ್ ಕೋಡ್ ಇದೆಯೋ ಅದು ಹೇಳ್ತಾರೆ. ಅದ್ರ ಜೊತೆಗೆ ಮಿಕ್ಕಿದ 10 ನಂಬರ್ಸ್ ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ. ಸೊ ಆ ನಂಬರ್ ನ ಅವರು ಬ್ಯಾಂಕ್ ಅಲ್ಲಿ ತಗೋಬಹುದು, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಯಾರಿಗಾದ್ರೂ ಒಂದು ನಂಬರಿಂಗ್, ಈಗ ಹುಟ್ಟಿದ ದಿನಾಂಕನ ಬದಲು ಮಾಡ್ಕೊಳಕ್ಕಾಗಲ್ಲ, ಹೆಸರನ್ನ ಬದಲು ಮಾಡ್ಕೊಬಹುದು.
ಹೌದು ಅಲ್ವಾ? ಹೌದು. ಸೊ ಇದಕ್ ಬೇಕಾದಂತ ಎಲ್ಲಾ ಸೊಲ್ಯೂಷನ್ ನಿಮ್ಮ ನ್ಯೂಮರಾಲಜಿಕಲ್ ಅಲ್ಲಿ ಆಗಿ ಮತ್ತು ಸಂಖ್ಯಾ ಮತ್ತು ಒಟ್ಟಾರೆಯಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ. ಹೌದು, ನ್ಯೂಮರಾಲಜಿ ಡೆಫಿನೆಟ್ ಆಗಿ ಆನ್ಸರ್ ಕೊಡುತ್ತೆ, ಸಿಗತ್ತೆ. ನೀವು ಒಂದು ಶ್ರೀಮಂತರಾಗ್ಬೇಕು, ಧನವಂತರಾಗ್ಬೇಕು, ಒಳ್ಳೆ ಸಕ್ಸಸ್ ನ ಈ ಸೊಸೈಟಿಯಲ್ಲಿ ಒಂದು ಒಳ್ಳೆ ಹೆಸರನ್ನ ಕೀರ್ತಿನ ಪಡಿಬೇಕು ಅಂದ್ರೆ ನ್ಯೂಮರಾಲಜಿನ ನಂಬಿ ಅಂದ್ರೆ ನಂಬರ್ಸ್ ನ ನಂಬಿ. ನಂಬರ್ಸ್, ಈ ಸಂಖ್ಯೆ ಶಾಸ್ತ್ರ ಅನ್ನೋದು ನಮ್ದಾಗ ನಿಮ್ಮನ್ನ ಆ ನಂಬರ್ಸ್ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಅದೇ ಸಂಖ್ಯಾಶಾಸ್ತ್ರಜ್ಞರನ್ನ ಕೇರ್ಫುಲ್ ಆಗಿ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಚಾನೆಲ್ ಮೂಲಕ. ಯಾಕೆಂದ್ರೆ ಎಷ್ಟೋ ಜನ ಇರ್ತಾರೆ, ಇವಾಗ ಒಬ್ಬ ಜ್ಯೋತಿಷ್ಯ ಆಗಿರ್ಬೋದು ಸರ್, ಅಥವಾ ಇಲ್ಲ ಒಂದು ಪೂಜಾರಿ ಹೇಳ್ತೀವಲ್ಲ, ಪೂಜಾರಿಗಳ ಹತ್ರ ಹೋಗಿ ಸಜೆಷನ್ ಕೇಳೋರು ಇರ್ತಾರೆ, ಅಥವಾ ನಮ್ಮಂತ ನ್ಯೂಮರಾಲಜಿಸ್ಟ್ ಹತ್ರ ಬರ್ತಾರೆ. ಬಂದಿದ ತಕ್ಷಣ ಅರೆ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ಭಯ ಪಡಿಸ್ಬಾರ್ದು. ಭಯ ಪಡಿಸೋರು ಖಂಡಿತವಾಗಿಯೋ ಅವರು ಒಳ್ಳೆ, ಅದು ಜ್ಯೋತಿಷ್ಯನೂ ಅಲ್ಲ, ಒಳ್ಳೆ ಸಂಖ್ಯಾಶಾಸ್ತ್ರಜ್ಞನೂ ಅಲ್ಲ. ಅದು ನಾನು ಜನರಿಗೆ ಹೇಳೋದು. ಮುಖ್ಯವಾಗಿ ಯಾರು ಭಯ ಪಡಿಸ್ತಾರೋ ಅವ್ರನ್ನ ನಂಬೇಡಿ. ಭಯ ಪಡಿಸ್ದೀರಾ ಕೂಲಾಗಿ, ಅವ್ರು ಆಲ್ರೆಡಿ ಕಷ್ಟದಲ್ಲಿದ್ದಾರೆ, ತುಂಬಾ ನೊಂದಿದ್ದಾರೆ ಮನಸ್ಸ, ಅಂತ ಕಷ್ಟಗಳಲ್ಲಿ ನಿಮ್ಮ ಹತ್ರ ಬಂದಾಗ ನೀವು ಅವ್ರನ್ನ ಪೇಷಂಟ್ ಆಗಿ ಕುತ್ಕೊಂಡು ಮಾತಾಡಿ ಅವ್ರಿಗೆ ಧೈರ್ಯ ತುಂಬಕ್ಕೆ ಹೊತ್ತು ಮತ್ತಷ್ಟು ಭಯ ಪಡಿಸೋ ರೀತಿ ಇರಬಾರ್ದು. ಅದು ಅಸ್ಟ್ರಾಲಜರ್ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು. ಸೊ ನೀವು ನಂಬರ್ಸ್ ನ ನಂಬಿ ನಂಬರ್ಸ್ ನ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಡೆಸ್ಟಿನೇಷನ್, ನಿಮ್ಮ ಡೆಸ್ಟಿನಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ವೀಕ್ಷಕರ, ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರದ ಸಮಸ್ಯೆಗಳಾಗ್ಲಿ, ನಿಮಗೆ ಅದ್ರ ಬಗ್ಗೆ ಇರುವಂತಹ ಅನುಮಾನಗಳಾಗ್ಲಿ ಎಲ್ಲವನ್ನು ಸಹ ನಿಮಗೆ ದೂರ ಮಾಡುವಂತಹ ಮತ್ತಿಗೆ ನಿಮಗೆ ಸಹಾಯ ಹಸ್ತವನ್ನು ನೀಡೋದಕ್ಕಾಗಿ ಚಂದನಶ್ರೀ ಮೇಡಮ್ ಅವರು ನಮ್ಮ ಒಂದು ಸುಮನ್ ಟಿವಿ ಇದರಲ್ಲಿದ್ದಾರೆ. ಮುಂದಿನ ಎಪಿಸೋಡ್ ಅಲ್ಲಿ ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದಗಳು.